ಇನ್ನ ಜೀವಕೋಶಗಳ ಆಕಾರದಲ್ಲಿ ಜೀವಕೋಶಗಳ ಆಕಾರದಲ್ಲಿ ಹೇಗೆ ವೈವಿಧ್ಯಮಯವಾಗಿ ಕೂಡಿದವೆ, ಹೇಗೆ ಜೀವಕೋಶಗಳನ್ನು ವಿಂಗಡಿಸಿದವೆ ಅಂತ ನೋಡೋಣ. ವಿದ್ಯಾರ್ಥಿಗಳೇ, ಅನಿಯಮಿತ ಆಕಾರ, ಅನಿಯಮಿತ ಆಕಾರದ ಜೀವಕೋಶಗಳಿವೆ. ಎಲ್ಲಿ ನೋಡಿದ ನಾವು ಅದನ್ನ? ಅಮೀಬಾದಲ್ಲಿ ಅದರ ಒಂದು ಅಮೀಬಾದ ದೇಹ ರಚನೆ ಈ ಟೈಪ್ ಇತ್ತು. ಇಲ್ಲಿ ಅಮೀಬಾದ ದೇಹ ರಚನೆಯಲ್ಲಿ ಒಂದೊಂದು ಬಾರಿ ಹೊರ ಚಾಚಣಿಗಳು ಚಾಚಿಕೊಂಡಿರ್ತವೆ, ಮಿಥ್ಯಪಾದವಾಗಿರುತ್ತೆ, ಮತ್ತೆ ಅದು ದುಂಡಾಗಿರುತ್ತೆ. ಇದು ನಿಯಮಿತ ಆಕಾರವನ್ನು ಹೊಂದಿರುವುದಿಲ್ಲ, ಆದ್ದರಿಂದ ಅದನ್ನ ಅನಿಯಮಿತ ಆಕಾರ ಅಂತ ಕರೀತೇವೆ. ನಂತರ ವಿದ್ಯಾರ್ಥಿಗಳೇ, ದುಂಡಾದ ಜೀವಕೋಶಗಳು, ದುಂಡಾದ ಅಥವಾ ಗೋಲಾಕಾರವಾದ ಜೀವಕೋಶಗಳಿವೆ. ಎಲ್ಲಿದ್ದಾವೆ ಅಂತಂದ್ರೆ ಮನುಷ್ಯನ ಬಿಳಿ ರಕ್ತ ಕಣಗಳು ದುಂಡಾದ ಜೀವಕೋಶಗಳಾಗಿದ್ದಾವೆ, ಕೆಂಪು ರಕ್ತ ಕಣಗಳು ದುಂಡಾದ ಜೀವಕೋಶಗಳಾಗಿದ್ದಾವೆ. ಇವು ದುಂಡಾದ ಜೀವಕೋಶಗಳಿಗೆ ಉದಾಹರಣೆಯಾಗಿದೆ. ನಂತರ ವಿದ್ಯಾರ್ಥಿಗಳು ಮತ್ಯಾವ ರೀತಿ ಜೀವಕೋಶಗಳನ್ನು ನೋಡ್ತದ ನಾವು ಬರ್ಗಡೆ. ನಂತರ ಗೋಳಾಕಾರವಾದ ಜೀವಕೋಶಗಳು, ಗೋಳಾಕಾರವಾಗಿರುವ ಜೀವಕೋಶಗಳನ್ನು ನೋಡ್ತದೆ ನಾವು. ಓಕೆ, ನಂತರ ವಿದ್ಯಾರ್ಥಿಗಳೇ, ಉದ್ದವಾಗಿ ಕವಲೊಡೆದಿರುವ ಜೀವಕೋಶಗಳು, ಉದ್ದವಾಗಿ ಕವಲೊಡೆದ ಜೀವಕೋಶಗಳು ಏನ್ ನೋಡ್ತದವಿ? ಉದ್ದವಾಗಿ ಕವಲೊಡೆದ ಜೀವಕೋಶಗಳು ಅಂತಂದ್ರೆ ಮನುಷ್ಯನ ನರ ಜೀವಕೋಶಗಳು ಈ ಟೈಪ್ ನೋಡ್ರಿ, ಕವಲೊಡೆದಿದೆ. ಮನುಷ್ಯನಲ್ಲಿ ನರ ಜೀವಕೋಶಗಳು ಕವಲೊಡೆದ ಉದ್ದವಾದ ಮತ್ತು ಕವಲೊಡೆದ ಜೀವಕೋಶಗಳಾಗಿವೆ. ಇದು ಮಾನವನ ನರಕೋಶವಾಗಿದೆ, ನ್ಯೂರಾನ್ ಆಗಿದೆ. ಇದು ಉದ್ದವಾದ ಕವಲೊಡೆದ ಜೀವಕೋಶವಾಗಿದೆ. ಇನ್ನ ಕದುರಿನಾಕಾರದ ಜೀವಕೋಶಗಳು, ಕದುರಿನಾಕಾರದ ಜೀವಕೋಶಗಳಿವೆ. ಇದೇ ರೀತಿ ಈ ನರಕೋಶವು ಕೂಡ ಕದುರಿನ ಆಕಾರದಲ್ಲಿದೆ ಮತ್ತು ಉದ್ದವಾಗಿಯೂ ಕೂಡ ಕವಲೊಡೆದಿದೆ. ಜೀವಕೋಶದ ಗಾತ್ರ, ಜೀವಕೋಶದ ಗಾತ್ರದ ಆಧಾರದ ಮೇಲೆ ಜೀವಕೋಶಗಳನ್ನು ವಿಂಗಡಣೆ ಮಾಡ್ತದೆ. ಕೆಲವೊಂದು ಜೀವಕೋಶಗಳು ಮೈಕ್ರೋಮೀಟರ್ ಅಥವಾ ಮೈಕ್ರೋ ಅಳತೆಯನ್ನು ಹೊಂದಿರುತ್ತವೆ. ವಿದ್ಯಾರ್ಥಿಗಳೇ, ಮೈಕ್ರೋಮೀಟರ್ ಅಥವಾ ಮೈಕ್ರೋಮೀಟರ್ ಅಥವಾ ಮೈಕ್ರಾನ್ ಅಷ್ಟು ಸಣ್ಣ ಗಾತ್ರವನ್ನು ಹೊಂದಿರುತ್ತವೆ. ಇನ್ನು ಕೆಲವಷ್ಟು ಜೀವಕೋಶಗಳು ಸೆಂಟಿಮೀಟರ್ಗಳಷ್ಟು ದೊಡ್ಡವಿರುತ್ತವೆ. ಸೆಂಟಿಮೀಟರ್ನಷ್ಟು ದೊಡ್ಡವಿರುತ್ತವೆ. ಅಂದ್ರೆ ವಿವಿಧ ಗಾತ್ರದ ಜೀವಕೋಶಗಳು ಇರುತ್ತವೆ. ಕೆಲವು ಜೀವಕೋಶಗಳು ಮೈಕ್ರೋಮೀಟರ್ ಅಥವಾ ಮೈಕ್ರಾನ್ ಅಷ್ಟು ಚಿಕ್ಕದಾಗಿರುತ್ತವೆ. ಇನ್ನು ಕೆಲವಷ್ಟು ಜೀವಕೋಶಗಳು ಸೆಂಟಿಮೀಟರ್ನಷ್ಟು ದೊಡ್ಡವಿರುತ್ತವೆ. ಉದಾಹರಣೆಗೆ ವಿದ್ಯಾರ್ಥಿಗಳೇ, ಇಲ್ಲಿ ಬ್ಯಾಕ್ಟೀರಿಯಾ ಇನ್ನು ಕೆಲವು ಜೀವಕೋಶಗಳನ್ನ ಸೂಕ್ಷ್ಮದರ್ಶಕದ ಯಂತ್ರದ ಅಡಿಯಲ್ಲಿ ಮಾತ್ರ ವೀಕ್ಷಿಸಲು ಸಾಧ್ಯವಾಗುತ್ತದೆ. ಅಂತಹ ಜೀವಕೋಶಗಳು ಕೇವಲ ಮೈಕ್ರಾನ್ ಅಷ್ಟು ಇರುತ್ತವೆ ಅಥವಾ ಮೈಕ್ರೋಮೀಟರ್ ಅಷ್ಟು ಇರುತ್ತವೆ. ಉದಾಹರಣೆ, ಬ್ಯಾಕ್ಟೀರಿಯಾ ಅದರ ಜೀವಕೋಶದ ಗಾತ್ರ 0.1 ರಿಂದ 0.5 ಮೈಕ್ರಾನ್. 0.5 ಮೈಕ್ರಾನ್ ಇದು ಅತ್ಯಂತ ಚಿಕ್ಕದಾದ ಜೀವಕೋಶವಾಗಿದೆ. ಇನ್ನು ಅತ್ಯಂತ ದೊಡ್ಡ ಜೀವಕೋಶವನ್ನ ಉಷ್ಟ್ರಪಕ್ಷಿಯು ಹೊಂದಿರುತ್ತದೆ.
ಉಷ್ಟ್ರ ಪಕ್ಷಿ ಅದರ ದೇಹದಲ್ಲಿರ್ತಕ್ಕಂಥ ಜೀವಕೋಶ ಅತ್ಯಂತ ದೊಡ್ಡದಾಗಿದೆ. ಅದು ಉಷ್ಟ್ರ ಪಕ್ಷಿಯ ಮೊಟ್ಟೆಯಾಗಿದೆ. ಉಷ್ಟ್ರ ಪಕ್ಷಿಯ ಮೊಟ್ಟೆಯಾಗಿದೆ. ಅದರ ಗಾತ್ರ ವಿದ್ಯಾರ್ಥಿಗಳೇ 170 ml ಇಂಟು 130 nm ಅಳತೆ ಹೊಂದಿದೆ. ಓಕೆ, ಅತ್ಯಂತ ದೊಡ್ಡ ಜೀವಕೋಶ ಉಷ್ಟ್ರ ಪಕ್ಷಿಯ ಮೊಟ್ಟೆಯಾಗಿದ್ದು ಅದು 170 mm ಇಂಟು 130 mm ಅಳತೆಯನ್ನ ಹೊಂದಿದೆ. ವಿದ್ಯಾರ್ಥಿಗಳು, ಜೀವಕೋಶದ ವಿವಿಧ ಭಾಗಗಳು. ಜೀವಕೋಶದ ಭಾಗಗಳು ಅಧ್ಯಯನ ಮಾಡೋಣ. ಈ ಜೀವಕೋಶದ ವಿವಿಧ ಭಾಗಗಳನ್ನು ಅಧ್ಯಯನ ಮಾಡಲಿಕ್ಕೆ ನಾವೊಂದು ಸಣ್ಣ ಚಟುವಟಿಕೆ ಪ್ರಯೋಗವನ್ನು ಮಾಡೋಣ. ಅದು ಪುಟ ಸಂಖ್ಯೆ 25ರಲ್ಲಿ ಚಟುವಟಿಕೆ 11.3 ಇದೆ ನೋಡಿ. ಏನಪ್ಪ ಅಂತಂದ್ರೆ ಈರುಳ್ಳಿ ಪೊರೆಯನ್ನು ಸೂಕ್ಷ್ಮದರ್ಶಕದ ಯಂತ್ರದ ಅಡಿಯಲ್ಲಿ ವೀಕ್ಷಿಸುವುದು. ಈರುಳ್ಳಿ ಪೊರೆ ಅಥವಾ ಸಿಪ್ಪೆಯನ್ನು ಸೂಕ್ಷ್ಮದರ್ಶಕದ ಯಂತ್ರದ ಅಡಿಯಲ್ಲಿ ಯಂತ್ರದ ಅಡಿಯಲ್ಲಿ ವೀಕ್ಷಣೆ ಮಾಡುವುದು. ಏನ್ ಕಾಣುತ್ತೆ? ಮೊದಲು ಈ ಚಟುವಟಿಕೆಗೆ ಏನು ಅಥವಾ ಈ ಪ್ರಯೋಗಕ್ಕೆ ಏನು ತೆಗೆದುಕೊಳ್ಬೇಕಪ್ಪ ಅಂತಂದ್ರೆ ಒಂದು ಸೂಕ್ಷ್ಮದರ್ಶಕ ಯಂತ್ರವನ್ನು ತೆಗೆದುಕೊಳ್ಬೇಕು. ನಂತರ ಒಂದು ಚಿಮಟದ ಸಹಾಯದಿಂದ ಈರುಳ್ಳಿಯ ಪೊರೆಯನ್ನ ಬೇರ್ಪಡಿಸಬೇಕು. ಈರುಳ್ಳಿಯ ಪೊರೆಯನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದರ ಮೇಲೆ ಇರ್ತಕ್ಕಂಥ ಗುಲಾಬಿ ಪೊರೆಯನ್ನ ಬೇರ್ಪಡಿಸಬೇಕು. ನಂತರ ಅದರ ಒಳಗಿರುವ ಸಿಪ್ಪೆಯನ್ನ ತೆಗೆದು ನಂತರ ತೆಳುವಾದ ಪದರವನ್ನ ಬೇರ್ಪಡಿಸಿಕೊಳ್ಳಬೇಕು. ಪದರವನ್ನ ಬೇರ್ಪಡಿಸಿ ಒಂದು ಗ್ಲಾಸ್ ಸ್ಲೈಡ್ನ ಮೇಲೆ ಹಾಕಬೇಕು. ಅದಕ್ಕೆ ಮಿಥೈಲಿನ್ ಬ್ಲೂ ಅಂತಕ್ಕಂಥ ಒಂದು ಬಣ್ಣ, ಮಿಥಿಲಿನ್ ಬ್ಲೂ ಅಂತಕ್ಕಂಥ ಒಂದು ಬಣ್ಣವನ್ನು ಹಾಕಬೇಕು. ಆ ಬಣ್ಣವನ್ನು ಹಾಕಿದಾಗ ನಂತರ ಅದರ ಮೇಲೆ ಕವರ್ ಸ್ಲಿಪ್ ಅನ್ನ ಹಾಕಬೇಕು. ಒಳಗಡೆ ಗುಳ್ಳೆ ಹೋಗದ ಹಾಗೆ ಎಚ್ಚರ ವಹಿಸಬೇಕು. ನಂತರ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನೋಡಿದಾಗ ನಮಗೆ ಈ ರೀತಿಯಾದಂತಹ ರಚನೆಗಳು ಗೋಚರಿಸುತ್ತವೆ. ನೋಡಿಲ್ಲ, ಡೈಗ್ರಾಮ್ ಬರೀತದೆ. ಈ ರೀತಿಯಾದಂತಹ ರಚನೆಗಳು ಕಂಡುಬರುತ್ತವೆ. ಓಕೆ, ಒಳಗಡೆ ಕೋಶ ಕೇಂದ್ರವಿದೆ. ಇಲ್ಲಿ ಹಾಗಾದ್ರೆ ಈ ರಚನೆಗಳನ್ನು ಏನಂತ ಕರೆಯೋಣ? ಇದು ಕೋಶ ಕೇಂದ್ರ, ನಂತರ ಕೋಶ ದ್ರವ್ಯ, ಇಲ್ಲಿ ಮೇಲೆ ಹೊದಿಕೆ ಇದೆಯಲ್ಲ, ಇದನ್ನ ಕೋಶ ಪೊರೆ ಅಂತ ಕರಿತೇವೆ. ಕೋಶ ಪೊರೆ, ಅದರ ಒಳಗಡೆ ಒಂದು ದಪ್ಪನಾದ ಭಿತ್ತಿ ಇರುತ್ತೆ, ಅದನ್ನ ಕೋಶ ಭಿತ್ತಿ ಅಂತ ಕರಿತೀವಿ. ಕೋಶ ಭಿತ್ತಿ. ಆ ಚಟುವಟಿಕೆಯಲ್ಲಿ ವೀಕ್ಷಿಸಿದಾಗ ಈ ರೀತಿ ರಚನೆಗಳು ನಮಗೆ ಕಂಡು ಬಂದಿದ್ದು ವಿದ್ಯಾರ್ಥಿಗಳೇ. ಓಕೆ, ಯಾವುದೇ ಒಂದು ಜೀವಕೋಶವನ್ನು ಸೂಕ್ಷ್ಮದರ್ಶಕದ ಯಂತ್ರ ಅಡಿಯಲ್ಲಿ ನೋಡಿದಾಗ 3 ಮುಖ್ಯ ಭಾಗಗಳು ಕಂಡು ಬರುತ್ತವೆ. ಅವುಗಳೆಂದರೆ ಕೋಶ ಪೊರೆ, ಅದರ ಒಳಗಡೆ ಇರತಕ್ಕಂಥದ್ದು ದಪ್ಪನಾದ ಪದರ ಇರುತ್ತದೆ, ಅದು ಕೋಶ ಭಿತ್ತಿ.
ಕೋಶ ಭಿತ್ತಿ. ನಂತರ ದ್ರವ ರೂಪದ ಪದಾರ್ಥ ಕೋಶ ದ್ರವ. ನಂತರ ಕೋಶ ಕೇಂದ್ರ. ಕೋಶ ಕೇಂದ್ರ. ಜೀವಕೋಶವನ್ನು ಸೂಕ್ಷ್ಮದರ್ಶಕದ ಯಂತ್ರದ ಅಡಿಯಲ್ಲಿ ನೋಡಿದಾಗ ಕಂಡುಬರುವ ತೆಳುವಾದ ಹೊರ ಆವರಣವೇ ಕೋಶ ಪೊರೆಯಾಗಿದೆ. ಕೋಶ ಪೊರೆಯ ಒಳಗಡೆ ಕಂಡುಬರುವ ದಪ್ಪನಾದ ಒಳಗೋಡೆಯನ್ನು ಕೋಶ ಭಿತ್ತಿ ಎಂದು ಕರೆಯುತ್ತೇವೆ. ಕೋಶ ಭಿತ್ತಿಯ ಒಳಗೆ ಲೋಳೆಯಂತಹ ವಸ್ತು, ತೆಳುವಾದ ಪದಾರ್ಥ, ಅದು ದ್ರವ ಪದಾರ್ಥ ಅಥವಾ ಲೋಳೆಯಂತಹ ಪದಾರ್ಥವನ್ನ ಕೋಶ ದ್ರವ ಎಂದು ಕರೆಯುತ್ತೇವೆ. ಇನ್ನು ಕೋಶ ದ್ರವದಲ್ಲಿ ದಟ್ಟವಾದ ಅಥವಾ ದುಂಡನೆಯ ಕೋಶ, ಜೀವಕೋಶದ ಮಧ್ಯಭಾಗದಲ್ಲಿ ದಪ್ಪವಾದ ಅಥವಾ ದುಂಡನೆಯ ಮತ್ತು ದಟ್ಟವಾದ ಭಾಗವನ್ನು ಕೋಶ ಕೇಂದ್ರ ಅಂತ ಕರಿತೀವಿ. ಬರಗಳೆ ಹಾಗಾದರೆ ವಿದ್ಯಾರ್ಥಿಗಳೇ, ಈ ಜೀವಕೋಶವನ್ನು ವೀಕ್ಷಿಸಿದಾಗ ಮೊದಲಿಗೆ ಕಂಡು ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಕೋಶ ಪೊರೆ. ಈ ಕೋಶ ಪೊರೆಯು ಜೀವಕೋಶದ ಅತ್ಯಂತ ಹೊರಪೊರೆಯಾಗಿದೆ. ಜೀವಕೋಶದ ಅತ್ಯಂತ ಹೊರಪೊರೆಯಾಗಿದ್ದು ಇದು ಜೀವಕೋಶಕ್ಕೆ ನಿರ್ದಿಷ್ಟ ಆಕಾರವನ್ನು ಕೊಡುತ್ತದೆ. ಸಸ್ಯ ಜೀವಕೋಶಗಳಲ್ಲಿ ಇದರ ಮೇಲೆ ದಪ್ಪನಾದ ಅಥವಾ ಮಂದವಾದ ಪದರವಿರುತ್ತದೆ. ಅದನ್ನೇ ನಾವೇನಂತ ಕರಿತೇವಪ್ಪ ಅಂತಂದ್ರೆ ಕೋಶ ಭಿತ್ತಿ ಎಂದು ಕರೆಯುತ್ತೇವೆ. ಆ ಕೋಶ ಪೊರೆಯ ಮೇಲೆ ಇನ್ನೊಂದು ಪೊರೆ ಇರುತ್ತದೆ, ದಪ್ಪವಾದ ಮಂದವಾದ ಪದರವಿರುತ್ತದೆ. ಅದನ್ನ ಕೋಶ ಭಿತ್ತಿ ಎಂದು ಕರೆಯುತ್ತೇವೆ. ಕೋಶ ಭಿತ್ತಿಯು ಜೀವಕೋಶವನ್ನು ನೀರಿನಿಂದ, ಗಾಳಿಯಿಂದ ಮತ್ತು ವೇಗದ ಗಾಳಿಯಿಂದ ಮತ್ತು ಇತರ ವಾತಾವರಣದ ತೇವಾಂಶ ಮತ್ತು ಇತರ ಭಾಗಗಳಿಂದ ಆ ಜೀವಕೋಶವನ್ನ ರಕ್ಷಣೆ ಮಾಡುತ್ತದೆ. ಇದು ಕೋಶ ಭಿತ್ತಿಯ ಕೆಲಸವಾಗಿದೆ. ವಿದ್ಯಾರ್ಥಿಗಳು, ನಂತರ ಕೋಶ ದ್ರವ ಅಂದ್ರೆ ಕೋಶ ದ್ರವ ಅಂದ್ರೆ ಏನು? ಕೋಶ ಪೊರೆಯ ಮತ್ತು ಕೋಶ ಕೇಂದ್ರದ ನಡುವೆ ಲೋಳೆಯಂತಹ ಪದಾರ್ಥವಿದೆ, ವಸ್ತುವಿದೆ. ಈ ವಸ್ತುವನ್ನೇ ಕೋಶ ದ್ರವ ಅಂತ ಕರೀತಾ ಇದ್ದೀವಿ. ಹಾಗಾದ್ರೆ ಕೋಶ ದ್ರವ ಏನನ್ನ ಒಳಗೊಂಡಿರ್ತೈತಿ? ಕೋಶ ದ್ರವ ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ಕ್ಲೋರೋಪ್ಲಾಸ್ಟ್ ಮತ್ತು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೈಬೋಸೋಮ್ ಮುಂತಾದ ಕಣದಂಗಣಗಳನ್ನ ಒಳಗೊಂಡಿರುತ್ತದೆ. ನಂತರ ವಿದ್ಯಾರ್ಥಿಗಳು, ಕೋಶ ಕೇಂದ್ರ. ಕೋಶ ಕೇಂದ್ರವು ಜೀವಕೋಶದ ಅತಿ ಮುಖ್ಯ ದೊಡ್ಡ ಘಟಕವಾಗಿದೆ. ಇದು ಸಾಮಾನ್ಯವಾಗಿ ಗೋಳಾಕಾರವಾಗಿರುತ್ತದೆ. ಇದು ಪೊರೆಯಿಂದ ಆವೃತವಾಗಿದ್ದು ಆ ಪೊರೆ ಕೋಶ ದ್ರವ್ಯದಲ್ಲಿರುವ ವಸ್ತುಗಳು ಮತ್ತು ಕೋಶ ಕೇಂದ್ರದ ವಸ್ತುಗಳ ನಡುವನ್ನು ಬೇರ್ಪಡಿಸುತ್ತದೆ. ವಸ್ತುಗಳು ಬೆರಕೆಯಾಗದಂತೆ ನೋಡಿಕೊಳ್ಳುತ್ತದೆ. ಈ ಕೋಶ ಕೇಂದ್ರ ಪೊರೆಯು, ನಾವಿಲ್ಲಿ ಒಂದು ಕೋಶ ಕೇಂದ್ರವನ್ನ ಬರೆಯೋಣ ಅಂತ ಇಟ್ಕೊಳ್ಳೋಣ. ಇದು ಕೋಶ ಕೇಂದ್ರ. ಅದು ಕೋಶ ಕೇಂದ್ರ ಪೊರೆಯಿಂದ ಆವೃತವಾಗಿರುತ್ತದೆ. ಈ ಕೋಶ ಕೇಂದ್ರ ಪೊರೆ ಕೋಶ ದ್ರವದೊಳಗಿರುವ ವಸ್ತು ಮತ್ತು ಕೋಶ ಕೇಂದ್ರದಲ್ಲಿರುವ ವಸ್ತುಗಳನ್ನ ಕೂಡದಂತೆ ಬೇರ್ಪಡಿಸುತ್ತದೆ. ಈ ಕೋಶ ಕೇಂದ್ರ ಪೊರೆಯು ಅಲ್ಲಲ್ಲಿ ರಂಧ್ರಗಳನ್ನು ಹೊಂದಿರುತ್ತದೆ. ಈ ರಂಧ್ರವು ಒಳ ಹೋಗುವ ಮತ್ತು ಹೊರಬರುವ ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ.
ವಿದ್ಯಾರ್ಥಿಗಳು ಚಿತ್ರ ಬರ್ಕೊಳ್ಳಿ. ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಚಿತ್ರ ಬರೆದು ಭಾಗ ಗುರುತಿಸಿ. ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಚಿತ್ರ ಬರೆದು ಭಾಗ ಗುರುತಿಸಿ. ಚಿತ್ರ ಬರೆದು ಭಾಗ ಗುರುತಿಸಿ. ನಾವು ಎರಡನ್ನೂ ಏಕಕಾಲಕ್ಕೆ ಬರೆಯೋಣ ವಿದ್ಯಾರ್ಥಿಗಳು. ಮೊದಲನೇದಾಗಿ ಈ ಕಡೆ ಸಸ್ಯ ಜೀವಕೋಶ ಚಿತ್ರ ಬರೆಯೋಣ. Yes. ಈ ಬರ್ತಕ್ಕಂಥದ್ದು ಇದು ಕೋಶ ಭಿತ್ತಿ. ಓಕೆ, ಇದು ಕೋಶ ಭಿತ್ತಿ, ಇದು ಕೋಶ ಪೊರೆ. ಓಕೆ, ಇದು ಕೋಶ ಕೇಂದ್ರ. ಇದು ಈ ಪದಾರ್ಥ ಏನಿದೆ ಇದು ಈ ಪದಾರ್ಥ ಕೋಶ ದ್ರವ. ನಂತರ ಇದು ಅತಿ ದೊಡ್ಡ ರಸದಾನಿ. ಇದೇನಿದೆ ಇದು ಅತಿ ದೊಡ್ಡ ರಸದಾನಿ. ನಂತರ ವಿದ್ಯಾರ್ಥಿಗಳೇ ಇಲ್ಲಿ ಅಲ್ಲಲ್ಲಿ ಕ್ಲೋರೋಪ್ಲಾಸ್ಟ್ ಅನ್ನು ತೋರಿಸೋಣ. ಕ್ಲೋರೋಪ್ಲಾಸ್ಟ್ ಇನ್ನ ಪ್ರಾಣಿ ಜೀವಕೋಶ ಬರೆಯ ವಿದ್ಯಾರ್ಥಿಗಳೇ. ಪ್ರಾಣಿ ಜೀವಕೋಶದಲ್ಲಿ ಕೋಶ ಪೊರೆಯ ಅತ್ಯಂತ ಹೊರಗಿನ ಪದರಾಗಿರುತ್ತದೆ. ಕೋಶ ಪೊರೆ ಅತ್ಯಂತ ಹೊರಗಿನ ಪದರಾಗಿರುತ್ತದೆ. ಓಕೆ, ಬರ್ಕೊಳ್ಳಿ. ಇಲ್ಲಿ ಕೋಶ ಕೇಂದ್ರವನ್ನು ಬರೀತಾ ಇದ್ದೇನೆ ನಾನು. ಕೋಶ ಕೇಂದ್ರ ಇದು ಕಿರು ಕೋಶ ಕೇಂದ್ರ. ನಂತರ ಸಣ್ಣ ಸಣ್ಣ ರಸದಾನಿಯನ್ನು ಹೊಂದಿರುತ್ತದೆ. ಓಕೆ, ಇದು ಕೋಶ ಪೊರೆ. ರಸದಾನಿ ಸಣ್ಣ ಸಣ್ಣ ಆಗಿವೆ, ರಸದಾನಿಯನ್ನು ಹೊಂದಿರುತ್ತದೆ. ಇದು ಕೋಶ ದ್ರವ. ಇನ್ನ ಕೋಶ ಕೇಂದ್ರ ಇದು ಸಸ್ಯ ಜೀವಕೋಶ, ಇದು ಪ್ರಾಣಿ ಜೀವಕೋಶವಾಗಿದೆ. ಬರ್ಕೊಳ್ಳಿ ಡೈಗ್ರಾಮ್. ವಿದ್ಯಾರ್ಥಿಗಳೇ, ಉನ್ನತ ವರ್ಧನ ಸಾಮರ್ಥ್ಯವುಳ್ಳ ಸೂಕ್ಷ್ಮದರ್ಶಕ ಯಂತ್ರದಿಂದ ನಾವು ಕೋಶ ಕೇಂದ್ರವನ್ನು ವೀಕ್ಷಿಸಿದಾಗ ಒಂದು ಗೋಳಾಕಾರದ ರಚನೆ ಕಂಡು ಬರುತ್ತದೆ. ಇದನ್ನ ಕಿರುಕೋಶ ಕೇಂದ್ರ ಅಂತ ಕರೀತಾ ಇದ್ದೇವೆ. ಕಿರುಕೋಶ ಕೇಂದ್ರ ಅಂತ ಕರೀತಾ ಇದ್ದೇವೆ. ಈ ಕಿರುಕೋಶ ಕೇಂದ್ರದಲ್ಲಿ ದಾರದಂತಹ ರಚನೆಗಳನ್ನು ಹೊಂದಿರುತ್ತದೆ. ಇವುಗಳನ್ನ ವರ್ಣತಂತುಗಳು ಎಂದು ಕರೆಯುತ್ತಾರೆ. ಈ ವರ್ಣತಂತುಗಳು ಕೋಶ ವಿಭಜನೆಯ ಸಮಯದಲ್ಲಿ ಕಾಣಲ್ಪಡುತ್ತವೆ. ಈ ವರ್ಣತಂತುಗಳು ದಾರದಂತಹ ರಚನೆಗಳನ್ನು ಒಳಗೊಂಡಿರುತ್ತವೆ. ಇವುಗಳ ಕೆಲಸ ಏನು ಎಂದರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಅನುವಂಶೀಯ ಗುಣಲಕ್ಷಣ
ಗುಣಲಕ್ಷಣಗಳನ್ನ ವರ್ಗಾವಣೆ ಮಾಡುತ್ತವೆ. ಬರ್ಕೊಳ್ಳಿ. ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ. ಈ ಜೀವಕೋಶದ ಒಳಗಿನ ಘಟಕ ಏನನ್ನು ಒಳಗೊಂಡಿದೆ ಅಂದರೆ ಕೋಶ ದ್ರವ ಮತ್ತು ಕೋಶ ಕೇಂದ್ರವನ್ನು ಒಳಗೊಂಡಿದೆ. ಈ ಜೀವಕೋಶದ ಒಳಗಿನ ಪದಾರ್ಥವು ಏನನ್ನು ಒಳಗೊಂಡಿದೆ ಅಂದರೆ ಕೋಶ ಕೇಂದ್ರ ಮತ್ತು ಕೋಶ ದ್ರವವನ್ನು ಒಳಗೊಂಡಿದೆ. ಇವೆರಡನ್ನೂ ಒಟ್ಟಾಗಿ ಪ್ರೋಟೋಪ್ಲಾಸಂ ಅಂತ ಕರೀತಾರೆ. ಏನಂತ ಕರೀತಾರೆ? ಪ್ರೋಟೋಪ್ಲಾಸಂ. ಪ್ರೋಟೋಪ್ಲಾಸಂ ಅಂದರೆ ಜೀವಕೋಶದ ಒಂದು ಜೀವಂತ ವಸ್ತುವಾಗಿದೆ. ಪ್ರೋಟೋಪ್ಲಾಸಂ. ಪ್ರೋಟೋಪ್ಲಾಸಂ ಅಂದರೆ ಜೀವಕೋಶದ ಜೀವಂತ ಪದಾರ್ಥ. ನೀವು ಪ್ರಶ್ನೆ ಕೇಳಬಹುದು, ಪ್ರೋಟೋಪ್ಲಾಸಂ ಅಂದ್ರೆ ಏನು ಅಂತ. ಪ್ರೋಟೋಪ್ಲಾಸಂ ಅಂದ್ರೆ ಕೋಶ ದ್ರವ, ಜೀವಕೋಶವು ಕೋಶ ದ್ರವ ಮತ್ತು ಕೋಶ ಕೇಂದ್ರವನ್ನು ಒಳಗೊಂಡಿದೆ. ಇವೆರಡನ್ನೂ ಒಟ್ಟಾಗಿ ಪ್ರೋಟೋಪ್ಲಾಸಂ ಅಂತ ಕರೀತಾರೆ. ಪ್ರೋಟೋಪ್ಲಾಸಂ ಜೀವಕೋಶದ ಜೀವಂತ ಪದಾರ್ಥವಾಗಿದೆ. ವಿದ್ಯಾರ್ಥಿಗಳು, ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳು. ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲ ಇವುಗಳ ಜೀವಕೋಶವನ್ನು ನಾವು ಸೂಕ್ಷ್ಮದರ್ಶಕದ ಯಂತ್ರದಡಿಯಲ್ಲಿ ವೀಕ್ಷಿಸಿದಾಗ ಕೋಶ ಕೇಂದ್ರವು ನಿರ್ದಿಷ್ಟವಾದ ಕೋಶ ಕೇಂದ್ರ ಪರೆಯಿಂದ ಆವರಿಸಿರುವುದಿಲ್ಲ. ಅಂತಹ ಕೋಶ ಕೇಂದ್ರವನ್ನ ಪ್ರೋಕ್ಯಾರಿಯೋಟ್ ಕೋಶ ಕೇಂದ್ರ ಅಂತ ಕರೀತಾ ಇದ್ದೀವಿ. ಏನಂತ ಕರೀತಾ ಇದ್ದೀವಿ? ಪ್ರೋಕ್ಯಾರಿಯೋಟ್ ಅಂತ ಕರೀತಾ ಇದ್ದೀವಿ. ಪ್ರೋಕ್ಯಾರಿಯೋಟ್ ಕೋಶ ಕೇಂದ್ರ ಅಂತ ಕರೀತಾ ಇದ್ದೀವಿ. ಅಂತಹ ಜೀವಿಗಳನ್ನ ಪ್ರೋಕ್ಯಾರಿಯೋಟ್ ಜೀವಿಗಳು ಅಂತ ಕರೀತಾ ಇದ್ದೀವಿ. ಉದಾಹರಣೆ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲ. ಇನ್ನು ಕೆಲವು ಜೀವಕೋಶಗಳು ಅವುಗಳಲ್ಲಿರುವ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ನಿರ್ದಿಷ್ಟವಾದ ನ್ಯೂಕ್ಲಿಯರ್ ಪರೆಯಿಂದ ಆವರಿಸಿರುತ್ತದೆ. ಅಂತಹ ಕೋಶ ಕೇಂದ್ರವನ್ನ ಯೂಕ್ಯಾರಿಯೋಟ್ ನೆನಪಿಟ್ಕೊಳ್ಳಿ. ಏನಂತ ಕರೀತದ? ಅವುಗಳಿಗೆ ಯೂಕ್ಯಾರಿಯೋಟ್ ಅಂತ ಕರೀತಾ ಇದ್ದೀವಿ. ಯೂಕ್ಯಾರಿಯೋಟ್ ಅಂತ ಕರೀತೇವೆ. ಯೂಕ್ಯಾರಿಯೋಟ್ ಅಂದ್ರೆ ಮಾನವ ಸೇರಿದಂತೆ ಇತರ ಎಲ್ಲಾ ಜೀವಿಗಳು ಕೂಡ ಯೂಕ್ಯಾರಿಯೋಟ್ ಜೀವಕೋಶವನ್ನ ಹೊಂದಿದವೆ. ವಿದ್ಯಾರ್ಥಿಗಳು, ನಾವು ಈರುಳ್ಳಿ ಪೊರೆಯ ಜೀವಕೋಶವನ್ನು ವೀಕ್ಷಿಸಿದಾಗ ಕೆಲವೊಂದು ಖಾಲಿ ಜಾಗ ಅಥವಾ ಖಾಲಿ ಅವಕಾಶಗಳನ್ನು ಕಾಣುತ್ತೇವೆ. ಅದರಂತೆಯೇ ವಸಡಿನ ವಸಡಿನ ಪೊರೆಯ ಜೀವಕೋಶವನ್ನು ವೀಕ್ಷಿಸಿದಾಗ ಸಣ್ಣದಾದ ಖಾಲಿ ಅವಕಾಶಗಳನ್ನು ಕಾಣುತ್ತೇವೆ. ಈ ಖಾಲಿ ಅವಕಾಶಗಳನ್ನೇ ರಸದಾನಿಗಳು ಎಂದು ಕರೆಯುತ್ತಾರೆ. ಈ ರಸದಾನಿಗಳು ಸಸ್ಯ ಜೀವಕೋಶದಲ್ಲಿ ಅತ್ಯಂತ ದೊಡ್ಡದಾಗಿರುತ್ತವೆ, ಆದರೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿರುತ್ತವೆ. ಪ್ರಾಣಿ ಜೀವಕೋಶದಲ್ಲಿ ಅತ್ಯಂತ ಚಿಕ್ಕದಾಗಿ ಕಂಡುಬರುತ್ತವೆ. ಓಕೆ, ಹಾಗಾದ್ರೆ ರಸದಾನಿ ಅಂದ್ರೆ ಏನು ಅನ್ನೋದನ್ನ ಬರ್ಕೊಳ್ಳಿ. ವಿದ್ಯಾರ್ಥಿಗಳು,
ನಾವು ಸಸ್ಯ ಜೀವಕೋಶದ ಎಲೆಯನ್ನು ವೀಕ್ಷಿಸಿದಾಗ ಎಲೆಯ ಜೀವಕೋಶದಲ್ಲಿ ಅಲ್ಲಲ್ಲಿ ಬಣ್ಣವನ್ನು ಹೊಂದಿರುವ ರಚನೆಗಳು, ಸಣ್ಣ ಸಣ್ಣ ರಚನೆಗಳು ಕಂಡು ಬರುತ್ತವೆ. ಅವುಗಳನ್ನ ಪ್ಲಾಸ್ಟಿಡ್ಗಳು ಅಂತ ಕರೀತಾ ಇದ್ದೀವಿ. ಅವುಗಳನ್ನ ಏನಂತ ಕರೀತಾವಪ್ಪ ಅಂತಂದ್ರೆ ಪ್ಲಾಸ್ಟಿಡ್. ಸಣ್ಣ ಸಣ್ಣ ರಚನೆಗಳು ಕಂಡು ಬರುತ್ತವೆ. ಜೀವಕೋಶದ ಕೋಶ ದ್ರವದಲ್ಲಿ ನಾವು ಸಸ್ಯ ಜೀವಕೋಶವನ್ನು ವೀಕ್ಷಿಸಿದಾಗ ಜೀವಕೋಶದ ಕೋಶ ದ್ರವದಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಬಣ್ಣದ ರಚನೆಗಳು ಕಂಡು ಬರುತ್ತವೆ. ಈ ಬಣ್ಣದ ರಚನೆಗಳನ್ನ ನಾವೇನಂತ ಕರಿತಾವಪ್ಪ ಅಂತಂದ್ರೆ ಪ್ಲಾಸ್ಟಿಡ್ಗಳು ಅಂತ ಕರಿತೀವಿ. ಇವುಗಳನ್ನ ಏನಂತ ಕರಿತೇವೆ ನಾವು? ಸಣ್ಣ ಸಣ್ಣ ಬಣ್ಣವನ್ನು ಹೊಂದಿರುವ ಅನೇಕ ರಚನೆಗಳು ಕಂಡು ಬರುತ್ತವೆ. ಅವುಗಳನ್ನ ಪ್ಲಾಸ್ಟಿಡ್ ಅಂತ ಕರಿತಾ ಇದ್ದೀವಿ. ಪ್ಲಾಸ್ಟಿಡ್, ಅವುಗಳನ್ನ ಪ್ಲಾಸ್ಟಿಡ್ ಅಂತ ಕರಿತಾ ಇದ್ದೀವಿ. ಒಂದು ಪ್ಲಾಸ್ಟಿಡ್ ಹಸಿರು ವರ್ಣಕವನ್ನು ಹೊಂದಿರುತ್ತದೆ. ಈ ಪ್ಲಾಸ್ಟಿಡ್ ಅನ್ನ ನಾವು ಕ್ಲೋರೋಪ್ಲಾಸ್ಟ್ ಅಂತ ಕರಿತಾ ಇದ್ದೀವಿ. ಕ್ಲೋರೋಪ್ಲಾಸ್ಟ್ ಅಂತ ಕರಿತಾ ಇದ್ದೀವಿ. ಕ್ಲೋರೋಪ್ಲಾಸ್ಟ್ ಪತ್ರ ಹರಿತನ್ನ ಹೊಂದಿದ್ದು ಸಸ್ಯದ ಆಹಾರ ತಯಾರಿಕೆಯಾದ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಸಹಾಯ ಮಾಡುತ್ತದೆ. ಬರೆದುಕೊಳ್ರಿ ಅದು ನೀಟಾಗಿ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ಹೋಲಿಕೆಯನ್ನು ನೋಡೋಣ. ಇಲ್ಲಿ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ನಂತರ ಅದರ ಕೆಳಗಡೆ ಒಂದು ಕೋಷ್ಟಕವನ್ನು ನೀಡಲಾಗಿದೆ. ಇಲ್ಲಿ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳು, ಈ ಕಡೆ ಸಸ್ಯ ಜೀವಕೋಶ ಇದೆ ಮತ್ತು ಪ್ರಾಣಿ ಜೀವಕೋಶವಿದೆ. ಮೊದಲಿಗೆ ಸಸ್ಯ ಜೀವಕೋಶದಲ್ಲಿ ಭಾಗಗಳು ಕೋಶ ಪೊರೆ, ಕೋಶ ಭಿತ್ತಿ, ಕೋಶ ಕೇಂದ್ರ, ಕೋಶ ಪೊರೆ, ಕೋಶ ದ್ರವ, ಪ್ಲಾಸ್ಟಿಡ್, ರಸದಾನಿ. ಈ ಕಡೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಅಂತಂದು ಎರಡು ಭಾಗಗಳನ್ನು ಕೊಡಲಾಗಿದೆ. ಇಲ್ಲಿ ಕೋಶ ಪೊರೆ, ಕೋಶ ಭಿತ್ತಿ, ಕೋಶ ಕೇಂದ್ರ, ಕೋಶ ಕೇಂದ್ರ ಪೊರೆ, ಕೋಶ ದ್ರವ, ಪ್ಲಾಸ್ಟಿಡ್, ರಸದಾನಿ ಎಂದು ಎರಡು ಭಾಗಗಳನ್ನು ನೀಡಲಾಗಿದೆ. ಇಲ್ಲಿ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಅಂತಂದು ವಿಂಗಡಣೆ ಮಾಡಲಾಗಿದೆ. ಸಸ್ಯ ಜೀವಕೋಶದಲ್ಲಿ ಕೋಶ ಪೊರೆ ಇದೆ, ಪ್ರಾಣಿ ಜೀವಕೋಶದಲ್ಲಿಯೂ ಕೂಡ ಕೋಶ ಪೊರೆ ಇದೆ. ಬರ್ಕಳ್ರಿ. ಇನ್ನು ಕೋಶ ಭಿತ್ತಿ, ಸಸ್ಯ ಜೀವಕೋಶದಲ್ಲಿ ಕೋಶ ಭಿತ್ತಿ ಇದೆ, ಆದರೆ ಪ್ರಾಣಿ ಜೀವಕೋಶದಲ್ಲಿ ಕೋಶ ಭಿತ್ತಿ ಇರುವುದಿಲ್ಲ. ಬರ್ಕಳಿ. ಅದೇ ರೀತಿ ಕೋಶ ಕೇಂದ್ರ, ಸಸ್ಯ ಜೀವಕೋಶದಲ್ಲಿ ಕೋಶ ಕೇಂದ್ರ ಇರುತ್ತದೆ,
ಪ್ರಾಣಿ ಜೀವಕೋಶದಲ್ಲಿ ಕೋಶ ಕೇಂದ್ರವು ಇರುತ್ತದೆ. ಇನ್ನು ಕೋಶ ಕೇಂದ್ರ ಪೊರೆ ಸಸ್ಯ ಜೀವಕೋಶದಲ್ಲಿಯೂ ಕೂಡ ಇರುತ್ತದೆ, ಪ್ರಾಣಿ ಜೀವಕೋಶದಲ್ಲಿಯೂ ಕೂಡ ಇರುತ್ತದೆ. ಇನ್ನು ಕೋಶ ದ್ರವ ಸಸ್ಯ ಜೀವಕೋಶದಲ್ಲಿಯೂ ಕೋಶ ದ್ರವ ಇರುತ್ತದೆ, ಪ್ರಾಣಿ ಜೀವಕೋಶದಲ್ಲಿಯೂ ಇರುತ್ತದೆ. ಇನ್ನು ಪ್ಲಾಸ್ಟಿಡ್ ಸಸ್ಯ ಜೀವಕೋಶದಲ್ಲಿ ಇರುತ್ತದೆ, ಪ್ರಾಣಿ ಜೀವಕೋಶದಲ್ಲಿ ಇರುವುದಿಲ್ಲ. ರಸದಾನಿ ಸಸ್ಯ ಜೀವಕೋಶದಲ್ಲಿ ಇರುತ್ತದೆ, ದೊಡ್ಡದಾಗಿರುತ್ತದೆ, ಆದರೆ ಪ್ರಾಣಿ ಜೀವಕೋಶದಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಇರುತ್ತದೆ ಮತ್ತು ಸಣ್ಣದಾಗಿ ಕಂಡುಬರುತ್ತದೆ. ಈ ಚಿತ್ರವನ್ನು ಇಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಕಾಣಿಸ್ತಾ ಇದೆ ಚಿತ್ರ ವಿದ್ಯಾರ್ಥಿಗಳೇ. ಈ ಚಿತ್ರವನ್ನು ನೀವು ನೀಟಾಗಿ ಬರೆಯತಕ್ಕದ್ದು. ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಎಂದು ನೀಟಾಗಿ ನೀವು ಚಿತ್ರಗಳನ್ನು ಬರೆಯತಕ್ಕದ್ದು ವಿದ್ಯಾರ್ಥಿಗಳೇ. ಕೋಶ ಭಿತ್ತಿ ಭಾಗಗಳು ಕಾಣಿಸ್ತಾ ಇದ್ದಾವೆ. ಕೋಶ ಭಿತ್ತಿ, ಇಲ್ಲಿ ಸಸ್ಯ ಜೀವಕೋಶವನ್ನು ನೋಡಿ, ಕೋಶ ಭಿತ್ತಿ, ಕೋಶ ಪೊರೆ, ನಂತರ ಕೋಶ ಪೊರೆ, ರಸದಾನಿ ದೊಡ್ಡದಾಗಿದೆ, ಕೋಶ ಪೊರೆ, ರಸದಾನಿ, ಕೋಶ ಕೇಂದ್ರ, ಕೋಶ ದ್ರವ, ಕ್ಲೋರೋಪ್ಲಾಸ್ಟ್. ಅದೇ ರೀತಿ ಪ್ರಾಣಿ ಜೀವಕೋಶದಲ್ಲಿ ಕೂಡ ಕೋಶ ಪೊರೆ, ರಸದಾನಿ, ಕೋಶ ಕೇಂದ್ರ, ಕೋಶ ದ್ರವ. ನಂತರ ವಿದ್ಯಾರ್ಥಿಗಳೇ, ನಾವು ಈ ರೀತಿಯಾದಂಥ ಪ್ರಮುಖ ಪದಗಳನ್ನು ಈ ಅಧ್ಯಾಯದಲ್ಲಿ ನೋಡಿದ್ವಿ. ಯಾವುದು? ಜೀವಕೋಶ, ಕೋಶ ಪೊರೆ, ಕ್ಲೋರೋಪ್ಲಾಸ್ಟ್, ವರ್ಣತಂತು, ಕೋಶ ದ್ರವ, ಯೂಕ್ಯಾರಿಯೋಟ್ಗಳು, ವಂಶವಾಹಿ, ಬಹುಕೋಶೀಯ, ಕೋಶ ಕೇಂದ್ರ ಪೊರೆ, ಕೋಶ ಕೇಂದ್ರ, ಕಿರುಕೋಶ ಕೇಂದ್ರ, ಅಂಗ, ಕಣದಂಗ, ಪ್ಲಾಸ್ಟಿಡ್, ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್, ಮಿಥ್ಯಪಾದ, ಅಂಗಾಂಶ, ಏಕಕೋಶೀಯ, ರಸದಾನಿ ಮತ್ತು ಬಿಳಿ ರಕ್ತ ಕಣ. ಚಿತ್ರವನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಈ ಚಿತ್ರದಲ್ಲಿ ವಿದ್ಯಾರ್ಥಿಗಳೇ, ನೀವು ಈ ಚಿತ್ರವನ್ನು ನೀಟಾಗಿ ವಿಜ್ಞಾನ ನೋಟ್ಸಿನಲ್ಲಿ ಬರೆಯಬೇಕು. ನಂತರ ಈ ರೀತಿ ಅವುಗಳ ಒಂದು ವ್ಯತ್ಯಾಸವನ್ನು ಬರೆಯತಕ್ಕದ್ದು. ನೋಡ್ತಾ ಇದ್ದೀರಲ್ಲ, ಇದು ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ಹೋಲಿಕೆಯನ್ನು ನಿಮಗೆ ತೋರಿಸುತ್ತೆ ವಿದ್ಯಾರ್ಥಿಗಳು. ಇಲ್ಲಿ ಕೇಳಿದ್ದಾರೆ ಏನಂತಂದರೆ, ಕೋಶ ಪೊರೆ ಸಸ್ಯ ಜೀವಕೋಶದಲ್ಲಿ ಇದೆಯಾ, ಪ್ರಾಣಿ ಜೀವಕೋಶದಲ್ಲಿ ಇದೆಯಾ? ಇದೆ ಅಂತ ಬರೀಬೇಕು. ಕೋಶ ಭಿತ್ತಿ ಇದೆ, ಪ್ರಾಣಿ ಜೀವಕೋಶದಲ್ಲಿ ಇಲ್ಲ. ಕೋಶ ಕೇಂದ್ರ ಎರಡರಲ್ಲಿ ಇದೆ, ಕೋಶ ಕೇಂದ್ರ ಪೊರೆ
ಇದೆ, ಕೋಶದ್ರವ ಇದೆ. ಈ ರೀತಿ ಆಯಾ ಕಣದಂಗಣಗಳು ಮತ್ತು ಆ ರಚನೆಗಳು ಹೋಲಿಕೆಯನ್ನು ನೀವು ಬರಿಬೇಕಾಗುತ್ತೆ. ಓಕೆ ವಿದ್ಯಾರ್ಥಿಗಳು, ಇದನ್ನು ನೀವು ಈ ವ್ಯತ್ಯಾಸವನ್ನು ಬರೆಯಬೇಕು. ಎರಡೂ ಜೀವಕೋಶಗಳ ಚಿತ್ರವನ್ನು ಬರೆದು ಈ ವ್ಯತ್ಯಾಸವನ್ನು ಬರೆಯತಕ್ಕದ್ದು.